ಅಲ್ಲಿಂದನ ಕೇಳಿಸ್ಕೊಂತ ಇದ್ದ. ಅಲ್ಲಿ ಯಾಕಂದ್ರೆ ನಾನು ರಾಜಕೀಯವಾಗಿ ಏನು ಮಾತನಾಡಕ್ಕೆ ಹೋಗಿಲ್ಲ, ಪರ್ಪಸ್ ಬೇರೆ ಇದೆ. ಇಲ್ಲಿ ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು, ಸರ್ಕಾರ ಏನು ಇವಾಗ ಬಂದು ಸರ್ಕಾರ ಹೇಳಿದೆ ಲ್ಯಾಬ್ಸ್ ಅಂತೇಳಿ, ಸರ್ಕಾರ ಇವಾಗ ಲ್ಯಾಬ್ಸ್ ಅಂತ ಹೇಳಿದೆ. ನೀವು 10 ತಾಸು 20 ತಾಸು 30 ತಾಸು ಡೈಲಿ ಮಾತಾಡಿರಿ, ಯಾರನ್ನ ಲ್ಯಾಬ್ಸ್ ಅಂತ ಹೇಳಿದಾರೆ? ಸರ್ಕಾರ ಲ್ಯಾಬ್ಸ್ ಒಬ್ರು ಯಾರು ಸರ್ಕಾರ ಲ್ಯಾಬ್ಸ್ ಅಂತ ಮಾತಾಡಿದಾರ? ಇವತ್ತು ಗೌರ್ಮೆಂಟ್ ಈಸ್ ಟೆಲಿಂಗ್ ಇಟ್ಸ್ ಲ್ಯಾಬ್ಸ್, ಬಟ್ ವಾಟ್ ಅಬೌಟ್ ಆಲ್ ದ ಮೀಡಿಯಾ, ದಿ ಹೌಸಸ್ ವಿಚ್ ದೇ ಸ್ಪೋಕ್ ಒನ್ಲಿ ಅಬೌಟ್ ಮುಸ್ಲಿಂ ಪಾಕಿಸ್ತಾನ್? ರೀ 2,000 ಜನ ಅಲ್ಲಿದ್ದಾರೆ. ಅಲ್ಲಿಂದ 2,000 ಜನ ಕೆಳಗೆ ತಂದವ್ರು ಯಾರು ರೀ? 2,000 ಜನ ಕೆಳಗೆ ತಂದವ್ರು ಯಾರು? ಇದೇ ಮುಸ್ಲಿಂ ತಾನೇ ಅಲ್ಲಿರೋದು. ನಾನು ಅವ್ರ ಬಗ್ಗೆ ನಾನು ಯಾರನ್ನ ಟೆರರಿಸ್ಟ್ ಡಿಫೆಂಡ್ ಮಾಡಕ್ಕೆ ಹೋಗ್ತಿಲ್ಲ. ಐ ಆಮ್ ಪ್ರೌಡ್ ಟು ಬಿ ಹಿಂದೂ. ಈ ದೇಶದಲ್ಲಿ ನಾನು ಕೂಡ ಒಂದು ಎಷ್ಟು ಜನಕ್ಕೆ ಎಲ್ಲರಿಗೂ ಅಭಿಮಾನ ಇದೆ, ಅಷ್ಟೇ ರೀತಿಯಾದ ನಮಗೂ ಅಭಿಮಾನ ಇದೆ. ಏನು ಬೆಳಗ್ಗೆ ಸಾಯಂಕಾಲ ಇದು ಬಿಟ್ಟರೆ ಬೇರೆ ಏನಿಲ್ಲ, ಇದಕ್ಕೆ ಮುಂದೆ ಹೋಗೋದು ಬೇಡ. ನಾವು ಏನು ಬಿಜೆಪಿ ಅವರಿಗೆ ಇದು ಒಂದೇ ಸ್ಟೇಟ್ಮೆಂಟ್, ಇನ್ನೇನೇನಿಲ್ಲ. ಪರ್ಫಾರ್ಮೆನ್ಸ್ ಸ್ಟೇಟ್ಮೆಂಟ್ ಬೇಡ, ರಿಪೋರ್ಟ್ ಕಾರ್ಡ್ ಬೇಡ, ಇವರೇ ಆರ್ಟಿಕಲ್ 370 ಮಾಡಿದ್ವಿ, ಎಲ್ಲ ನಮ್ಮ ಕೈಲೇ ಕಂಟ್ರೋಲ್ ಐತೆ, ಎಲ್ಲ ಮುಗಿದು ಬಿಟ್ಟಿದೆ ಅಂತ ಹೇಳಿದ್ರು. ಆಯ್ತು, ಅದಕ್ಕೆ ನಾವು ರಾಜಕೀಯ ಟೀಕೆ ಮಾಡೋದು ಬೇಡ. ಬಟ್ ಯಾವ ರೀತಿ ನೀವು ಒಯ್ತಾ ಇದ್ದೀರಿ ಇದನ್ನ ಡಿಬೇಟ್ನ? ಯಾವ ರೀತಿ ಡಿಬೇಟ್ ಒಯ್ತಾ ಇದ್ದೀರಿ? ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಮಾಡಿರ್ತಾನೆ, ಅಲ್ಲಿ ರಕ್ತದ ಕಣ್ಣೀರು ಹಾಕ್ತಿರ್ತಾನೆ. ಕಿಡಿಗೇಡಿಗಳು ಯಾರು ಮಾಡಿದಾರೆ ಯಾರೆಲ್ಲ ಅದು ಬೇರೆ. ಬಟ್ ನಾನು ಹೇಳ್ತಿರೋದು ಇಂಥದ್ದು ಹೆಂಗಾಯ್ತು, ಅವ್ನು ಹೆಂಗ್ ಉಳ್ಕೊಂಡ, ಅಲ್ಲಿ ಅವನ ಹತ್ರ ಬಂದೂಕ್ ಹೆಂಗ್ ಬಂತು, ಮತ್ತೆ ಎಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಮಾತಾಡಂಗಿಲ್ಲ. ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಎಲ್ಲಿ ಏನು ಚರ್ಚೆನೇ ಇಲ್ಲ. ಆಗ್ಬಿಡ್ತು ಮುಸಲ್ಮಾನೋ ಮುಸಲ್ಮಾನ, ಮುಸಲ್ಮಾನ ಮುಸಲ್ಮಾನ, ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಮುಸಲ್ಮಾನ ಮುಸಲ್ಮಾನ ಮುಸಲ್ಮಾನ, ಇದೇ ಡಿಬೇಟ್ ಈ ದೇಶದಲ್ಲಿ. ಔರಂಗಜೇಬ್ ಬಗ್ಗೆ ಮಾತಾಡಿದೆ, ಈ ಚರ್ಚೆ ಇದೆ ಏನ್ರಿ? ಔರಂಗಜೇಬ್ ತಗೊಂಡು ನೀವೇನ್ ಮಾಡ್ತೀರಿ ಈಗ ಔರಂಗಜೇಬ್ ಈ ದೇಶದಲ್ಲಿ ಪ್ರಸ್ತುತ ಇದಾನಾ? ದೇರ್ ಇಸ್ ನೋ ಎವರ್ ಸ್ಟೋರಿ ಇಟ್ ಹಸ್ ಹ್ಯಾಪನ್ಡ್ ಲೈಕ್ ದಿಸ್. ಯಾವಾಗೋ ಒಂದ್ಸಲಿ ಬಹಳ ವರ್ಷದಿಂದಗಡೆ ಒಂದು ಸಣ್ಣದೆಲ್ಲೋ ಅಲ್ಲಿ ಈ ತರ ಅಟ್ಯಾಕ್ ಆಗೋದು ಬಿಟ್ರೆ ಈ ತರ ಆಗಿರ್ತಕ್ಕಂಥದ್ದು ಎಲ್ಲಿ ಇಲ್ಲ. ಅದಕ್ಕೆ ಯಾರು ಮಾಡಿದ್ದಾರೆ ಯಾರೆಲ್ಲ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಅಧಿಕಾರ ಕೊಡ್ತಾ ಇದೀವಿ ಮಾಡಲಿ. ಬಟ್ ಎಲ್ಲಿನೂ ಲ್ಯಾಬ್ಸ್ ಬಗ್ಗೆ ಮಾತಾಡಂಗಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಬಹಳ ನೋವು ನಂಗೆ ಮಾತನಾಡಿ ಅಲ್ಲಿ ಹೋಗಿ ನಕ್ಕಂತ ಭಾಷಣ ಮಾಡ್ತಿದ್ದಾರೆ, ಪೊಲಿಟಿಕಲ್ ಭಾಷಣ. ಯಾಕೆ ನೀವು ಜಮ್ಮು ಕಾಶ್ಮೀರ ಹೋಗಬಾರ್ದು? ಯಾಕೆ ನರೇಂದ್ರ ಮೋದಿ ಅವರು ಜಮ್ಮು ಕಾಶ್ಮೀರ ಹೋಗ್ಲಿಲ್ಲ? ಯಾಕೆ ಒಬ್ಬ ಮಿನಿಸ್ಟರ್ಗಳು ಅಲ್ಲಿ ಹೋಗ್ಲಿಲ್ಲ? ಬರೋದು ಬರೇ ಮುಸ್ಲಿಂ ವಿರುದ್ಧ ಮಾತನಾಡೋದು, ಎಲ್ಲಿವರೆಗೆ ಮಾತನಾಡ್ತೀರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.